ಶಿಂದಗಿ ಪಟ್ಟಣದ ಎಚ್ಜಿ ಹೆಗ್ಗಣಗುತ್ತಿ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವೇಕ ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮೂಲ ಸೌಕರ್ಯಗಳ ಕೊರತೆಯಿಂದ ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಜೇವರ್ಗಿ ತಾಲೂಕು ಘಟಕದ ಅಧ್ಯಕ್ಷ ರಾಜಶೇಖರ್ ಭಂಟನೂರ್ ಅವರ ನೇತೃತ್ವದ ತಂಡವು ಶಾಲೆ ಮತ್ತು ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಬೆಳಕಿಗೆ ಬಂದಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರ ಸಿಗದಂತಾಗಿದೆ. ಊಟಕ್ಕಾಗಿ ಬಳಸುವ ತಟ್ಟೆಗಳಲ್ಲಿಯೇ ಹುಳಗಳು ಕಂಡುಬರುತ್ತಿವೆ. ಕುಡಿಯುವ ನೀರು ಅಶುದ್ಧವಾಗಿದ್ದು ಸಿಂಟೆಕ್ಸ್ ಟ್ಯಾಂಕ್ ನೀರಿನಲ್ಲಿ ಹುಳಗಳು ತೇಲಾಡುತ್ತಿವೆ. ಆ ನೀರನ್ನು ನೋಡಿದರೆ ಸೊಳ್ಳೆಗಳು ಮೊಟ್ಟೆ ಇಡಲು ಇಟ್ಟಂತಾಗಿದೆ. ಇಂತಹ ನೀರು ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ಮಾರಕ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಾಗೆ ವಿದ್ಯಾರ್ಥಿಗಳ ದೈನಂದಿನ ಆರೈಕೆ, ಸ್ವಚ್ಛತೆ, ವಸತಿ ಸೌಲಭ್ಯಗಳು ಹಾಗೂ ಪೀಠೋಪಕರಣಗಳ ಕೊರತೆಗಳ ಕುರಿತಾದ ಗಂಭೀರ ಆರೋಪಗಳು ಕೇಳಿಬಂದಿವೆ. ಪಾಲಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ಶಾಲೆಯು ಉತ್ತಮ ಶಿಕ್ಷಣ ಹಾಗೂ ಸೌಲಭ್ಯ ನೀಡುತ್ತದೆ ಎಂಬ ನಂಬಿಕೆಯಿಂದ ದೂರದಿಂದ ಕಳಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಮಕ್ಕಳಿಗೆ ಮೂಲ ಸೌಲಭ್ಯಗಳೇ ಲಭ್ಯವಿಲ್ಲದ ಪರಿಸ್ಥಿತಿ ಆವರಿಸಿದೆ ಎಂದು ರಾಜಶೇಖರ್ ಭಂಟನೂರ್ ಆರೋಪಿಸಿದ್ದಾರೆ. ಇನ್ನು ಶಾಲಾ ಆಡಳಿತವು ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಶಿಕ್ಷಣದ ಗುಣಮಟ್ಟದ ಕಡೆ ಗಂಭೀರವಾಗಿ ಗಮನ ಹರಿಸಬೇಕು. ಅದೇ ವೇಳೆ ಸಂಬಂಧಿತ ಶಿಕ್ಷಣ ಇಲಾಖೆಯು ಕೂಡ ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ರಾಬಿನ್ ಸರ್ ಎಚ್ ಎಂ ಅವ್ರ ಮನೆ ನೋಡಿದ್ರು. ರಾಬಿನ್ ಸರ್ ಅಂದ್ರೆ ಇಲ್ಲೆಲ್ಲ ಹೊಲಿಸೋದ ಪಾಲಕ್ನ 2 ತಿಂಗಳಿಂದ ನ್ಯೂಸ್ ಮಾಡ್ತೀನಿ ನೋಡ್ರಿ ಸರ್ ಅಂತ ಹೇಳಿದ್ರು. 2 ದಿನದಾಗ ಮಾಡ್ತೀವಿ. ಯಾರಿಗೆ ಹೇಳ್ಯಾರ ಎಲ್ಲ ಎವಡೆ ಪ್ರಕಾರನೇ ಈಗ ನಿಮ್ಗೆ ಫೋನ್ ಹಚ್ಚಿ ಹೇಳ್ಯಾರ. ಯಾರಿಗೆ ನಿಮ್ಮ ಎಚ್ ಎಮ್ಗೆ ಫೋನ್ ಹಚ್ಚಿ ಹೇಳ್ಯಾರ. ಹಿಂಗ ಕೆಡ್ಲಾಗತ್ತದ ನೋಡ್ರಿ, ನ್ಯೂಸ್ ಮಾಡ್ತೀವಿ. ನ್ಯೂಸ್ ಏನು ಮಾಡ್ಲಕ್ ಹೋಗ್ಬೇಡ್ರಿ, ನಾವು ಸುರಕ್ಷೆ ಮಾಡ್ತೀವಿ. ನಾವು 2 ದಿನದಾಗ ಏನಂತ ಏನಾದ್ರು ತಿದ್ಕೋತೀವಿ ಹೇಳ್ಯಾರ. ಈಗ ಅದೇ 2 ದಿನ ಅವಕಾಶ ಅವಾಗೆ ಕೊಟ್ಟಿದ್ರು. ಇವಾಗ ಅಲ್ರಿ, ಇವಾಗ ನಾವು ಬಂದಿದ್ದೀವಿ ಸರ್. ಇದ್ರೊಳಗೆ ಸಮಾಜ ಕಲ್ಯಾಣ ಇಲಾಖೆನೂ ಒಳಗೊಂಡದ. ಅವ್ರದ್ದು ಬೇಜವಾಬ್ದಾರಿ ಅದ. ಈ ಫೋನ್ ಹಚ್ಚಲತ್ತರ ಮಹೇಶ್ ಕೊಡ್ದಾರ ಫೋನ್ ಎತ್ತಾನೆ ಅಲ್ಲ. ಇದಕ್ಕೆ ಅಧಿಕಾರಿನೂ ಹೋಗ್ಬೇಕು, ಇವ್ರ ಸ್ಕೂಲಿಗೆ ಏನಾಗಬೇಕು ಅದನ್ನು ಆಗುತ್ತೆ ಸರ್. ದಯವಿಟ್ಟು ನಿಮ್ಗೇನು ಅವ್ರು ಬರ್ಕೊಟ್ರೆ ನೀವು ಅಷ್ಟೇ ಹೇಳ್ರಿ. ಅದೇನು ಕ್ರಮ ಆಗ್ತದೆ ಅದು ನಾವು ಮಾಡ್ತೀವಿ ಅಂತ. ಇದನ್ನೇನದ ನಾನು ಡಿ ಸರಿಗೆ ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ನಿಮ್ಗೇನು ಅವ್ರಿಗೆ ಹೇಳ್ಯಾರ ನೀವು ಹೇಳ್ಬೇಡಿ. ಅವ್ರು ಒಪ್ಕೊಂಡಿದ್ರಂತೂ ಸದ್ಯ ಅವ್ರ ಹತ್ರ ತಪ್ಪಿರೋದು ಆದಂಥ ವ್ಯವಸ್ಥೆ ತೊಂದರೆ ಆಗಿದಲ್ಲ, ಅದನ್ನು 2 ದಿನ ನಾವು ಸರಿಪಡಿಸ್ತೀವಿ. ಒಂದು ವೇಳೆ ಸರಿಪಡಿಸಿದ್ರೆ 2 ದಿನ ಬಿಟ್ಟು ನೀವು ಬಂದು ನೋಡಿ ಅದೇ ಥರ ಆಯ್ತಪ್ಪ ಮುಂದೆ ರಿಪೋರ್ಟ್ ಮಾಡ್ರಿ ಅಂತ ಹೇಳ್ಬೋದು.